ಮೈಲಾರಿ ದೋಸೆ, ನಾಡ ಹಬ್ಬ, ಚಾಮುಂಡಿ ಬೆಟ್ಟ, ಸಾಂಸ್ಕೃತಿಕ ನಾಡು ಎನಿಸಿಕೊಂಡ ಮೈಸೂರು ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 8 ಆಫ್ ನಮ್ಮ ಕರುನಾಡು. ಮೈಸೂರಿನ ಮೂಲ ಹೆಸರು ಮೈಸೂರು. ದಂತಕಥೆಗಳ ಪ್ರಕಾರ ಈ ಸ್ಥಳವನ್ನು ಮಹಿಷಾಸುರನು ಆಳುತ್ತಿದ್ದನು. ಜನರನ್ನು ರಕ್ಷಿಸಲು ಚಾಮುಂಡೇಶ್ವರಿ ದೇವಿಯು ರಾಕ್ಷಸರನ್ನು ಕೊಂದಳಂತೆ. 1973ರವರೆಗೂ ಕರ್ನಾಟಕ ರಾಜ್ಯವನ್ನು ಮೈಸೂರು ಎಂದು ಕರೆಯಲಾಯಿತು. ಮೈಸೂರು ತನ್ನ ವಾರ್ಷಿಕ ಹಬ್ಬವಾದ ದಸರಾವನ್ನು ಆಚರಿಸಲು ಹೆಸರುವಾಸಿಯಾಗಿದೆ. ಈ ಹಬ್ಬದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ, 100ಕ್ಕೂ ಹೆಚ್ಚು ಸಾಂಸ್ಕೃತಿಕ ಆಚರಣೆ ಕಾರ್ಯಕ್ರಮ, 50ಕ್ಕೂ ಹೆಚ್ಚು ಆನೆ, 10 ಲಕ್ಷಕ್ಕೂ ಅಧಿಕ ಲೈಟು. ಕರ್ನಾಟಕದ ಇತಿಹಾಸದ ಮರೆಯಲಾಗದ ವೈಭವ. ಭಾರತೀಯ ಚುನಾವಣೆಗಳಲ್ಲಿ ಬಳಸುವ ಇಂಕನ್ನು ತಯಾರಿಸುವ ಏಕೈಕ ಸ್ಥಳವೆಂದರೆ ಮೈಸೂರು. ಕರ್ನಾಟಕವನ್ನು ಅದರ ಕ್ಲೀನೆಸ್ಟ್ ಸಿಟಿ ಎಂದು ಮೈಸೂರು ಜಿಲ್ಲೆಯನ್ನು ಕರೆಯುತ್ತಾರೆ. ಭಾರತದ ಅತ್ಯಂತ ಹಳೆಯ ಗ್ರಂಥಾಲಯ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಮೈಸೂರಿನಲ್ಲಿದೆ. ಇಲ್ಲಿಯ ಪ್ರಸಿದ್ಧ ಸ್ಥಳಗಳು ಮೈಸೂರು ಅರಮನೆ, ಸೆಂಟ್ ಫಿಲೋಮಿನಾ ಚರ್ಚ್, ಲೋಕರಂಜಕ ರೈಲು ಮ್ಯೂಸಿಯಂ, ಸೋಮನಾಥಪುರದ ಚೆನ್ನಕೇಶವ ದೇವಸ್ಥಾನ, ಎಡಮುರಿ ಬಲಮುರಿ ಜಲಪಾತ, ಚಾಮುಂಡಿ ದೇವಸ್ಥಾನ, ಮೈಸೂರು ಮೃಗಾಲಯ, ಕಾರಂಜಿ ಲೇಕ್, ಲಲಿತಾ ಮಹಲ್, ರಂಗನತಿಟ್ಟು ಪಕ್ಷಿಧಾಮ. ಮೈಸೂರಿನಲ್ಲಿ ಒಟ್ಟು 9 ತಾಲೂಕುಗಳಿವೆ. ಹುಣಸೂರು, HD ಕೋಟೆ, ಮೈಸೂರು, ನಂಜನಗೂಡು, ಟಿ ನರಸೀಪುರ, ಪಿರಿಯಾಪಟ್ಟಣ, KR ನಗರ, ಸಾಲಿಗ್ರಾಮ, ಸರಗೂರು. ಈಗ ಕಾಮೆಂಟ್ ಮಾಡಿ, ಕೋಟೆಗಳ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.